ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ನಾಳೆ ಬಂದ್ಗೆ ಕರೆ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘಟನೆಗಳಲ್ಲಿ ಈಗ ಭಿನ್ನ ನಿಲುವು ವ್ಯಕ್ತವಾಗ್ತಾ ಇದೆ. ಬಂದ್ಗೆ ಬೆಂಬಲ ಇಲ್ಲ ಅಂತ ಕರವೇ ಪ್ರವೀಣ್ ಶೆಟ್ಟಿ, ಶಿವರಾಮೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ನಾಳೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಈ ಮೂಲಕ ಕನ್ನಡ ಪರ ಸಂಘಟನೆಗಳಲ್ಲಿ ಈಗ ಭಿನ್ನ ನಿಲುವು ವ್ಯಕ್ತವಾಗ್ತಾ ಇದೆ. ಅಣೆಕಟ್ಟುಗಳಿಗೆ ಭೇಟಿಯನ್ನು ಕೊಟ್ಟು ಒಂದು ನಿಯೋಗವನ್ನು ಕಳಿಸಿ ಸತ್ಯತೆಯನ್ನ ತಿಳ್ಕೊಂಡು ಆಮೇಲೆ ಒಂದು ತೀರ್ಪನ್ನ ಕೊಡಬೇಕಾಗಿತ್ತು. ಅದನ್ನ ಕೊಡ್ಲಿಲ್ಲ. ನೀರು ಇರ್ಲಿ ಇಲ್ದೆ ಹೋಗ್ಲಿ, ನೀರು ಬಿಡಬೇಕು ಅಂತ ಹೇಳಿದ್ರು. ಅವತ್ತು ನಾವೆಲ್ಲ ಸೇರಿ ಇದೇ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು, ಆದ್ರೆ ಅನಿರೀಕ್ಷಿತವಾಗಿ ಪ್ರಕೃತಿ ನಮ್ಮ ಪರವಾಗಿ ಒಲ್ದು ಧಾರಾಕಾರವಾಗಿ ಮಳೆ ಬಂದಿದ್ರಿಂದ ನೀರು ತಾನಾಗಿ ಹರಿದೋಯ್ತು. ಆಗ ನಾವು ಆ ಬೆಂಗಳೂರು ಬಂದನ್ನ ಕೈ ಬಿಟ್ಟು ಈಗಲೂ ಕೂಡ ಬೆಂಗಳೂರು ನಗರ ಬಂದ್ಗೆ, ಕರ್ನಾಟಕ ಬಂದ್ಗೆ ನಾವಿಲ್ಲ. ಆದ್ರೆ ಪದೇ ಪದೇ ಕರ್ನಾಟಕದ ಮೇಲೆ ನಿಮ್ಮ ದಬ್ಬಾಳಿಕೆ ಆದ್ರೆ ನಾವೇನು ಕರ್ನಾಟಕದ ಜನ, ಅದರಲ್ಲೂ ನನ್ನ ರೈತ ಬಾಂಧವರು ಗುಲಾಮ್ರ, ನೀವ್ ಹೇಳ್ದಂಗೆ ಕೇಳೋದಕ್ಕೆ ನಾವು ಗುಲಾಮ್ರ. ಅದಾಗೋದಿಲ್ಲ. ನಿನ್ನೆ ಒಂದು ತೀರ್ಪನ್ನು ಹೊರಡಿಸಿದ್ದೀರ, 12,000 ಕ್ಯೂಸೆಕ್ಸ್ 15 ದಿನ ಬಿಡಬೇಕು ಅಂತ. ನಿಮ್ಗೇನಾದ್ರೂ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? 12,000 15 ದಿನ ಅಂದ್ರೆ ಎಷ್ಟಾಯ್ತು? ಸುಮಾರು 15 TMC ನೀರಾಯ್ತು. ಇಲ್ಲಿ ಎಲ್ಲಿದೆ ನೀರು? ಇವತ್ತು ನಾನು ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ನೀರನ್ನ ಬಿಡಬೇಡಿ. ನೀವು ಒಂದು ತಜ್ಞರ ಒಂದು ಸಮಿತಿಯ ಜೊತೆ ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿ. ಮತ್ತೆ ಇದರ ಜೊತೆಗೆ ಮೇಕೆದಾಟ ಆಗಬೇಕು, ಮಹದಾಯಿ ಯೋಜನೆ ಆಗಬೇಕು, ಕಳಸಾ ಬಂಡೂರಿ ಆಗಬೇಕು. ಇವೆಲ್ಲವೂ ಕೂಡ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇದೆ. ಕಾವೇರಿ ಮಳೆ ಬರದೇ ಇರುವಂತಹ ಸಂದರ್ಭದಲ್ಲಿ, ಡ್ಯಾಮ್ಗಳಲ್ಲಿ ನೀರಿರದೆ ಇದ್ದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಬಂದ್ ಕರೆ ಕೊಟ್ಟಿರುವಂಥದ್ದು ನಾವೇನೆ. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಇಡೀ ರಾಜ್ಯವನ್ನ ಬಂದ್ ಮಾಡ್ತೀವಿ ಅಂತ ಹೇಳಿರುವಂಥದ್ದು ನಾವೇನೆ. ಆ ಹೇಳುವಾಗ ಸಭೆ ನಡೆದಂಥ ಸಂದರ್ಭದಲ್ಲಿ ಇನ್ನೂ ಅನೇಕ ಮಾತುಗಳನ್ನು ಹೇಳಿದ್ದೀವಿ. ಕಾವೇರಿ ಮಳೆ ಬಂದು ನೀರು ತುಂಬಿದ್ರೆ ಬಂದನ್ನ ಕರೆಯಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೀವಿ. ಸರ್ಕಾರ ನೀರು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಬಂದನ್ನ ಕರೆಯಲ್ಲ ಅನ್ನುವಂಥ ಮಾತನ್ನು ಸಹ ಅವತ್ತು ಘೋಷಣೆಯನ್ನ ಮಾಡಿದ್ದೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಕಾವೇರಿ ಒಳಹರಿವು ಜಾಸ್ತಿ ಆಗಿರೋದ್ರಿಂದ ಇನ್ನು ಸ್ಯಾಂಡಲ್ವುಡ್ ವಿರುದ್ಧ ಕನ್ನಡ ಹೋರಾಟಗಾರ ಶಿವರಾಮೇಗೌಡ ಕಿಡಿಕಾರಿದ್ದಾರೆ. ಕನ್ನಡ ಸಿನಿಮಾ ನಟರು ಮೊದಲಿನಂತೆ ಇಲ್ಲ, ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ. ಈಗಿರುವ ಪ್ಯಾನ್ ಇಂಡಿಯಾದವರನ್ನ ನಂಬಿದ್ರೆ ಮಣ್ಣೆ ಸಿಗೋದು ಅಂತ ಹೇಳಿ ಸ್ಯಾಂಡಲ್ವುಡ್ ಸಿನಿಮಾ ತಾರೆಯರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಸ್ತೆಗಿಳಿದು ಹೋರಾಟ ಮಾಡ್ತಾ ಇರುವ ನಾವೇ ನಿಜವಾದ ನಾಯಕರು, ಎಲ್ಲ ರಾಜಕಾರಣಿಗಳು ಕಾವೇರಿ ವಿಚಾರದಲ್ಲಿ ಧ್ವನಿ ಎತ್ತಬೇಕು ಅಂತ ಹೇಳಿ ಮಂಡ್ಯದಲ್ಲಿ ಕನ್ನಡ ಪರ ಹೋರಾಟಗಾರ ಶಿವರಾಮೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ ವಿರುದ್ಧ ಕನ್ನಡ ಪರ ಹೋರಾಟಗಾರ ಶಿವರಾಮೇಗೌಡ ಕಿಡಿಕಾರಿದ್ದಾರೆ. ಎಲ್ಲರ ಕಡೆ ಕರ್ನಾಟಕ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೆಯಾ ಇಲ್ಲವೋ ಅಂತಕ್ಕಂಥದ್ದು ನಾವು ತೋರಿಸಬೇಕಾಗಿದೆ. ಯಾವ ರೀತಿ ಹೋರಾಟದ ಮುಖಾಂತರ ಹೋರಾಟದ ತೀಕ್ಷ್ಣತೆ ಜಾಸ್ತಿ ಆಗಬೇಕು, ಆ ನಿಟ್ಟಿನಲ್ಲಿ ಇನ್ನಷ್ಟು ಜನಜಾಗೃತಿ ಆಗಿ ಹೋರಾಟದ ಕಾರಣ ನಾವು ಯಥೇಚ್ಛವಾಗಿ ಮಾಡ್ಕೋಬೇಕಾಗತ್ತೆ. ಬಹಳ ಮುಖ್ಯ ಅದು. ಇರುವ ಪಕ್ಷದಲ್ಲಿ ನಮಗೆ ಒಟ್ಟಿಗೆ ಇಟ್ಟಿಲ್ಲ, ಕಂಡ ಜುಟ್ಟು ಮದುವೆ ಅನ್ನೋ ಸಿದ್ಧಾಂತ ಮುಂದುವರಿಯುತ್ತೆ. ಆ ಮುಂದುವರಿಯೋದಕ್ಕೆ ಈ ನಾಡಿನ ಅನ್ನದಾತರು ಬಿಡಬಾರ್ದು. ನಾವೇನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಈ ಹೋರಾಟಕ್ಕೆ ಸಿನಿಮಾ ನಟರಾಕ್ ಬರಲಿಲ್ಲ, ಅವ್ರಾಕ್ ಬರಲಿಲ್ಲ, ಇವ್ರಾಕ್ ಬರಲಿಲ್ಲ ಅನ್ನೋದಕ್ಕಿಂತ ನಾವೇ ನಿಜವಾದ ಹೀರೋಗಳು, ನಾವು ಎದುರು ನಿಂತಿರೋರು. ನಾವು ರೀಲಲ್ಲಿರೋ ಹೀರೋ ಅಲ್ಲ. ನಾವುಗಳು ನಮ್ಮ ಕಾಲನ ನಂಬ್ಕೊಂಡು ನಾವು ಹೋರಾಟವನ್ನು ಮಾಡೋಣ ಅಂತ ಹೇಳ್ತಾ ಈ ಹೋರಾಟ ಯಶಸ್ವಿಯಾಗಲಿ. ಸರ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.